Hello everyone. So ಡಿಪ್ಲೊಮೊ ಏಪ್ರಿಲ್ ಮೇ 2025 ರಿಸಲ್ಟ್ ಅಂದ್ರೆ ಈಗ ಓದ್ ತಿಂಗಳು ಯಾರ್ಯಾರು ಈವನ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಅಂದ್ರೆ ಫಸ್ಟ್ ಸೆಕೆಂಡ್ ಸೆಮ್ ಫೋರ್ತ್ ಸೆಮ್ ಸಿಕ್ಸ್ ಸೆಮ್ ಅವರು ಏನ್ ನಿಮ್ಮ ಸೆಮಿಸ್ಟರ್ ಎಕ್ಸಾಮ್ಸ್ ನ ಬರ್ದಿದ್ರಿ ಆ ಎಕ್ಸಾಮ್ಸ್ ರಿಸಲ್ಟ್ ಡೇಟ್ ನ ಅನೌನ್ಸ್ ಮಾಡಿದ್ದಾರೆ. ಸೊ ರಿಸಲ್ಟ್ ಯಾವಾಗ ಬರುತ್ತಪ್ಪ ಅಂದ್ರೆ ರಿಸಲ್ಟ್ ವಿಲ್ ಬಿ ಅನೌನ್ಸ್ಡ್ ಆನ್ June 6, 2025. ಅಂದ್ರೆ ನಾಳೆ ಮಧ್ಯಾಹ್ನ 3 ಗಂಟೆ ನಂತರ ನಿಮ್ಮ ರಿಸಲ್ಟ್ ಬರುತ್ತೆ. ಸೊ ನಾಳೆ ಮಧ್ಯಾಹ್ನ ಆದ್ಮೇಲೆ ನೀವು ನಿಮ್ಮ ಎಲ್ಲಾ ಸೆಮಿಸ್ಟರ್ನ ರಿಸಲ್ಟ್ ಅಂದ್ರೆ ಯಾರ್ಯಾರು ಬ್ಯಾಕ್ಲಾಗ್ಸ್ ಬರ್ದಿದ್ರಿ ಅವರು ಪ್ಲಸ್ ರೆಗ್ಯುಲರ್ ಸ್ಟೂಡೆಂಟ್ಸು ಸಿಕ್ಸ್ತ್ ಸೆಮ್ ಸ್ಟೂಡೆಂಟ್ಸ್ ಯಾರು DCT ಬರ್ದಿದ್ರ ಎಲ್ರದ್ದು ರಿಸಲ್ಟ್ ಕೂಡ ನಾಳೆ ಮಧ್ಯಾಹ್ನ 3 ಗಂಟೆ ನಂತರ ಬರುತ್ತೆ. ನೀವು ಇಲ್ಲಿ ಅಫಿಷಿಯಲ್ ಸರ್ಕ್ಯುಲರ್ನ ನೋಡ್ಬೋದು. ಸೊ ಇದು 2025 ಏಪ್ರಿಲ್ ಮೇ ತಿಂಗಳಿನಲ್ಲಿ ನಡೆದ ತಾಂತ್ರಿಕ ಪರೀಕ್ಷಾ ಮಂಡಳಿಯ ವಿವಿಧ ಡಿಪ್ಲೊಮೊ ಸೆಮಿಸ್ಟರ್ ಪರೀಕ್ಷೆಗಳ ಫಲಿತಾಂಶವನ್ನು ದಿನಾಂಕ 6/6/2025 ಅಂದ್ರೆ ನಾಳೆ ಶುಕ್ರವಾರ ರಂದು ಅಪರಾಹ್ನ 3 ಗಂಟೆಗೆ ಅಂದ್ರೆ ಮಧ್ಯಾಹ್ನ 3 ಗಂಟೆಗೆ ಸಂಸ್ಥೆಯಲ್ಲಿ ಉಪಯೋಗಿಸುತ್ತಿರುವ BTE ಲಿಂಕ್ಸ್ ವೆಬ್ ಪೋರ್ಟಲ್ ಮತ್ತು www.bteresults.info ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಅಂದ್ರೆ ನಾಳೆ ಮಧ್ಯಾಹ್ನ 3 ಗಂಟೆ ನಂತರ ನಿಮ್ದು ರಿಸಲ್ಟ್ ಬರುತ್ತೆ. ಅದನ್ನ ನೀವು ನಿಮ್ಮ ಕಾಲೇಜಲ್ಲಿ ಹೋಗಿ ಕೇಳ್ಬೋದು ಅಥವಾ ಇಲ್ಲಿ ಏನು ವೆಬ್ಸೈಟ್ ಲಿಂಕ್ ನ ಕೊಟ್ಟಿದ್ದಾರೆ ಹೋಗಿ ಚೆಕ್ ಮಾಡ್ಬೋದು. ಓಕೆನಾ. ಸೊ ಎಲ್ಲಿ ಚೆಕ್ ಮಾಡ್ಬೋದು ನಿಮ್ಮ ರಿಸಲ್ಟ್ ನ ಅಂದ್ರೆ ಸೊ ಫಸ್ಟ್ ಆಪ್ಷನ್ ಇಸ್ ನಿಮ್ಮ ಕಾಲೇಜ್ಗೆ ಹೋಗಿ ಚೆಕ್ ಮಾಡೋದು. ಓಕೆನಾ. ಸೊ ಏನ್ ನಿಮ್ಮ ಕಾಲೇಜ್ ಇರುತ್ತಲ್ಲ ಆ ಕಾಲೇಜ್ಗೆ ಹೋಗಿ ಚೆಕ್ ಮಾಡೋದು. ಸೊ ದಿಸ್ ಇಸ್ ದ ಬೆಟರ್ ಆಪ್ಷನ್. ವೆಬ್ಸೈಟ್ ಏನಿದೆ ಯಾವಾಗ ವರ್ಕ್ ಆಗುತ್ತೆ ಯಾವಾಗ ವರ್ಕ್ ಆಗಲ್ಲ ಏನೂ ಗೊತ್ತಿಲ್ಲ. ಲಾಸ್ಟ್ 2 years ಇಂದಾನು ಇವ್ರ ವೆಬ್ಸೈಟ್ ವರ್ಕ್ ಆಗಿಲ್ಲ. ನಾಳೆನೂ ವರ್ಕ್ ಆಗುತ್ತೋ ಇಲ್ವೋ ಅಂತ ಗ್ಯಾರಂಟಿ ಇಲ್ಲ. ಒನ್ಸ್ ಚೆಕ್ ಮಾಡಿ www.bteresults.info ಅಂತ ನಾಳೆ 3 ಗಂಟೆ ಆದ್ಮೇಲೆ ಅಂದ್ರೆ ಒಂದು 3:30 4 ಗಂಟೆ ಹಂಗೆ ಒಂದ್ಸಲ ಚೆಕ್ ಮಾಡಿ ರಿಸಲ್ಟ್ ನ ಈ ವೆಬ್ಸೈಟ್ ಅಲ್ಲಿ. ಇನ್ ಕೇಸ್ ಬಂತು ಅಂದ್ರೆ ವೆಲ್ ಅಂಡ್ ಗುಡ್ ನೋಡಿ, ಬರ್ಲಿಲ್ಲ ಅಂದ್ರೆ ಮತ್ತೆ ಚೆಕ್ ಮಾಡೋದು ರಿಸಲ್ಟ್ಸ್ ಅನ್ನೋದು ವೆಬ್ಸೈಟ್ ಲಿಂಕ್ ಕೇಳೋದು ಎಲ್ಲ ಬಿಟ್ಬಿಟ್ಟು ಬೆಟರ್ ನಿಮ್ಮ ಕಾಲೇಜ್ಗೆ ಹೋಗಿ ಕೇಳೋದು. ಓಕೆನಾ. ನೋಡ್ಬೋದು ಆಲ್ರೆಡಿ ವೆಬ್ಸೈಟ್ ಅವ್ರದ್ದು ಏನೋ ಈ ರೀತಿ ಬರ್ತಿದೆ, ಓಪನ್ ಆಗ್ತಿಲ್ಲ. ಸೊ ರಿಸಲ್ಟ್ ನ ನೀವು ನಿಮ್ಮ ಕಾಲೇಜಲ್ಲಿ ಹೋಗಿ ಕೇಳೋದು ಬೆಟರ್. ವೆಬ್ಸೈಟ್ ವರ್ಕ್ ಆದ್ರೆ ನೋಡಿ ನಾಳೆ, ಈಗಂತೂ ವರ್ಕ್ ಆಗ್ತಿಲ್ಲ. ಒನ್ಸ್ ನಾಳೆ ಮಧ್ಯಾಹ್ನ 3 ಗಂಟೆ 4 ಗಂಟೆ ಹಂಗೆ ಚೆಕ್ ಮಾಡಿ ವರ್ಕ್ ಆಯ್ತಂದ್ರೆ ರಿಸಲ್ಟ್ ಬರುತ್ತೆ ನೋಡ್ಬೋದು. ಇನ್ ಕೇಸ್ ಏನಾದ್ರು ವರ್ಕ್ ಆಗ್ಲಿಲ್ಲ ಅಂದ್ರೆ ನೀವು ನಿಮ್ಮ ಕಾಲೇಜ್ಗೆ ಹೋಗಿ ನಿಮ್ಮ ರಿಸಲ್ಟ್ ನ ನೋಡ್ಬೋದು. ಫ್ರೆಂಡ್ಸ್ ನಿಮ್ಮ ಕಾಲೇಜ್ ನ ಲೆಕ್ಚರರ್ಸ್ ನಿಮ್ಗೆ ರಿಸಲ್ಟ್ಸ್ ನ ಕೊಡ್ತಾರೆ. ಓಕೆನಾ. ಸೊ ನೆಕ್ಸ್ಟ್ ಇಸ್ ಮೇಕಪ್ ಎಕ್ಸಾಮ್. ನಾಳೆ ರಿಸಲ್ಟ್ ಬರುತ್ತೆ. ಎಲ್ರು ಪಾಸ್ ಆಗ್ತೀರಾ. ಇನ್ ಕೇಸ್ ಯಾರಾದ್ರೂ ಫೇಲ್ ಆಗ್ರಿ ಅಂದ್ರೆ ಡೋಂಟ್ ವರಿ, ಮೇಕಪ್ ಎಕ್ಸಾಮ್ಸ್ ಇರುತ್ತೆ. ನೀವು ಈ ಮೇಕಪ್ ಎಕ್ಸಾಮ್ಸ್ ನ ಬರ್ದಿ ಇದೇ ಸೆಮಿಸ್ಟರ್ ಅಲ್ಲೇನೆ ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ಸೆಮ್ಗೆ ಫ್ರೆಶ್ ಆಗಿ ಎಂಟ್ರಿ ಕೊಡ್ಬೋದು. ಮೇಕಪ್ ಎಕ್ಸಾಮ್ ಬಗ್ಗೆ ಎಂಟೈರ್ ಇನ್ಫಾರ್ಮೇಶನ್ ನಾಳೆ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ಅಗೇನ್ ಮತ್ತೊಂದು ವಿಡಿಯೋ ಮಾಡ್ತೀನಿ ಮೇಕಪ್ ಎಕ್ಸಾಮ್ ರಿಲೇಟೆಡ್ ಆಗೇನೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಸೊ ಹೊಸ ವಿಡಿಯೋ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ಆಗ ಮೇಕಪ್ ಎಕ್ಸಾಮ್ ಯಾವಾಗಿರುತ್ತೆ, ಫೀಸ್ ಪೇ ಮಾಡೋದು ಹೇಗೆ ಅಂತ ಕಂಪ್ಲೀಟ್ ಆಗಿ ನೋಡೋಣ. ಮತ್ತೆ ಮೇಕಪ್ ಎಕ್ಸಾಮ್ ಈಗ ಯಾರ್ಯಾರು DCT ಬರ್ದಿ ಸಿಕ್ಸ್ತ್ ಸೆಮ್ ಅಥವಾ ನಾಳೆ ಬರುವಂತ ರಿಸಲ್ಟ್ ಅಲ್ಲಿ ಫೇಲ್ ಆಗ್ತೀರಾ, ನಿಮ್ಗೆ ತುಂಬಾ ಇಂಪಾರ್ಟೆಂಟು. ಫೇಲ್ ಆಗೋಯ್ತು ಅಂತ ಏನೋ ತಲೆ ಕೆಡ್ಸ್ಕೋಬೇಡಿ, ಆರಾಮಾಗಿರಿ, ಮೇಕಪ್ ಎಕ್ಸಾಮ್ ಬರೀರಿ, ಚೆನ್ನಾಗಿ ಓದ್ಕೊಂಡು ಮೇಕಪ್ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿ ನೀವು ನಿಮ್ಮ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗ್ಬೋದು. ಫಸ್ಟ್ ರೌಂಡ್ಗೆ ಪಾಸಿಬಲ್ ಇಲ್ಲ, ಸೆಕೆಂಡ್ ರೌಂಡ್ಗೂ ಡೌಟೇನೆ, ಥರ್ಡ್ ರೌಂಡ್ಗಂತೂ ಕನ್ಫರ್ಮ್ ಆಗಿ ನೀವು ಇಂಜಿನಿಯರಿಂಗ್ ಕಾಲೇಜಸ್ಗೆ ಜಾಯ್ನ್ ಆಗ್ಬೋದು. ಇನ್ನೊಂದು DCT ಬರ್ದಿರೋ ಸ್ಟೂಡೆಂಟ್ಸ್ಗೆ ಡೌಟ್ ಅಂದ್ರೆ ಫೇಲ್ ಆಗಿರೋರ್ಗೆ, ನೀವು ನೆಕ್ಸ್ಟ್ ಟ್ಯೂಸ್ಡೇಯಿಂದ ನಡೆಯುವಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಟೆಂಡ್ ಆಗ್ಬೋದಾ ಅಂತ. ಆನ್ಸರ್ ಇಸ್ ಇಲ್ಲ, ಆಗಲ್ಲ. ನೀವು ಇನ್ ಕೇಸ್ ಯಾವ್ದಾದ್ರು ಒಂದ್ ಸಬ್ಜೆಕ್ಟ್ ಅಲ್ಲೂ ಫೇಲ್ ಆಗಿದ್ದಾರಾ ಅಂದ್ರೂ DCT ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಟೆಂಡ್ ಮಾಡೋ ಹಾಗಿಲ್ಲ. ಸೊ ಆಸ್ ಪರ್ ರೂಲ್ಸ್ 6 ಸೆಮಿಸ್ಟರ್ ಕಂಪ್ಲೀಟ್ ಆಗಿರ್ಬೇಕು, 6 ಸೆಮ್ದು ಮಾರ್ಕ್ಸ್ ಕಾರ್ಡ್ ಇರಬೇಕು. ನಿಮ್ದು ಆಗಿರಲ್ಲ. ಸೊ ಡೋಂಟ್ ವರಿ, ಮೇಕಪ್ ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪಾಸ್ ಆಗೋದ್ರ ಬಗ್ಗೆ ನೋಡಿ. ಯಾರ್ಯಾರು ಮೇಕಪ್ ಎಕ್ಸಾಮ್ ಬರೀತೀರಾ DCT ಸ್ಟೂಡೆಂಟ್ಸ್,
ನಿಮಗೆ ಸಪರೇಟ್ ಆಗಿ ಮತ್ತೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಓಕೆನಾ, ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಟೆಂಡ್ ಮಾಡೋಕ್ಕಾಗಲ್ಲ ನೀವು. ಹಾಗಾಗಿ ಇದೆಲ್ಲ ಆದಮೇಲೆ ನಿಮ್ಮ ಮೇಕಪ್ ಎಕ್ಸಾಮ್ ಆದಮೇಲೆ ಅದರಲ್ಲಿ ಒನ್ಸ್ ಪಾಸ್ ಆದ್ರಿ ಅಂದರೆ ನಿಮಗೆ ಅಗೈನ್ ಮತ್ತೆ ಇನ್ನೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಓಕೆನಾ, ಸೊ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ನ ನೀವು ಅಟೆಂಡ್ ಮಾಡಿ ಅದಾದಮೇಲೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಹಾಗೂ ಇಂಜಿನಿಯರಿಂಗ್ ಕಾಲೇಜ್ಗೂ ಜಾಯ್ನ್ ಆಗ್ಬೋದು. ಸೊ ಡೋಂಟ್ ವರಿ, 3rd ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಕಾಲೇಜ್ಗೂ ಜಾಯ್ನ್ ಆಗ್ತೀರಾ. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಎವ್ರಿವನ್.